ನಿಮ್ಮ ವಿದ್ಯಾರ್ಥದಲ್ಲಿ ನಿಂತಿದೆಯಾ? ಉದ್ಯೋಗದಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ? ಪಾರ್ಟ್ನರ್ಶಿಪ್ಪಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ? ವೈವಾಹಿಕ ಜನರಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ? ಸ್ಕಿನ್ನಿಗೆ ಸಂಬಂಧಪಟ್ಟಂಥ ಹಲವಾರು ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ? ಸರ್ಪಸುತ್ತು, ತೊನ್ನಿನ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ? ಆಲಸ್ಯ ವಿವಾಹ ಉಂಟಾಗ್ತಾ ಇದೆಯಾ? ವ್ಯಾಪಾರ ವ್ಯವಹಾರಗಳಲ್ಲಿ ಶತ್ರುಗಳಿಂದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರಾ? ಸದಾ ನಿಮ್ಮ ಮೇಲೆ ಯಾರಾದರೂ ವಾಮಾಚಾರ, ಮಾಟ, ಮಂತ್ರ, ವಶೀಕರಣ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ ಅಂತ ನಿಮಗೆ ಅನ್ನಿಸ್ತಾ ಇದೆಯಾ? ಅತ್ಯಂತ ಕಡಿಮೆ ಅವಧಿಯಲ್ಲಿ ನೀವು ದೃಷ್ಟಿದೋಷಕ್ಕೆ ಒಳಗಾಗ್ತಿದ್ದೀರಾ ಅಂತ ಅನ್ನಿಸ್ತಾ ಇದೆಯಾ? ವೈವಾಹಿಕದಲ್ಲಿ ತುಂಬ ಕಷ್ಟಗಳನ್ನು, ಅವಮಾನಗಳನ್ನು, ಅಪಮಾನಗಳನ್ನು, ನಿಂದನೆಗಳನ್ನು ಎದುರಿಸ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆಯಾ? ಮೂಳೆಗಳಿಗೆ ಸಂಬಂಧಪಟ್ಟಂತೆ, ರಕ್ತಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆಯಾ? ಅಕ್ಕಪಕ್ಕದ ಮನೆಯವರಿಂದ ಇರ್ಬೋದು, ಶತ್ರುಗಳಿಂದ ಇರ್ಬೋದು, ಅವಮಾನಗಳನ್ನು, ಅಪಮಾನಗಳನ್ನು ಎದುರಿಸ್ತಾ ಇದ್ದೀರಾ ಅಂತ ನಿಮಗೆ ಅನ್ನಿಸ್ತಾ ಇದೆಯಾ? ಯಾವುದೇ ಕ್ಷೇತ್ರದಲ್ಲಿ ಹೋದರೂ ಸಹ ನೀವೆಷ್ಟೇ ಪರಿಶ್ರಮ ಪಟ್ಟರೂ ಸಹ ನಿಮ್ಮ ಪರಿಶ್ರಮಕ್ಕೆ ತಕ್ಕಂಥ ಫಲ ಸಿಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆಯಾ? ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂಥ ಆಸ್ತಿಗಳಿರ್ಬೋದು, ಒಡವೆ ವಸ್ತ್ರಗಳಿರ್ಬೋದು, ಬಾಂಧವ್ಯಗಳಿಗೆ ಸಂಬಂಧಪಟ್ಟಂಥ ಸನ್ನಿವೇಶಗಳಲ್ಲಿ ಕೋರ್ಟು ಕಚೇರಿ ವೆಜ್ಜೆಗಳಲ್ಲಿ ನೀವು ದೊಡ್ಡ ಮಟ್ಟದ ಸಮಯವನ್ನು ವ್ಯರ್ಥ ಮಾಡ್ತಾಯಿದ್ದೀರಾ ಅಂತ ಅನ್ನಿಸ್ತಾ ಇದೆಯಾ? ಏನೇ ಕೆಲಸವನ್ನು ಮಾಡೋಕ್ಕೆ ಹೋದರೂ ಸಹ ಆ ಕೆಲಸ ಅರ್ಧದಲ್ಲೇ ಬಿಟ್ಟು ಹೊರಗಡೆ ಬರ್ತಾಯಿದ್ದೀರಾ ಅಂತ ಅನ್ನಿಸ್ತಾ ಇದೆಯಾ? ಎಷ್ಟೇ ಸಂಪತ್ತಿದ್ರೂ ಸಹ ಆ ಸಂಪತ್ತನ್ನು ನಾನು ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಏನಾದರೂ ನಿಮಗೆ ಫೀಲ್ ಆಗ್ತಾ ಇದೆಯಾ? ಮೊದಲನೇ ಮದುವೆ, ಎರಡನೇ ಮದುವೆ, ಮೂರನೇ ಮದುವೆ, ಈ ರೀತಿ ಹಲವಾರು ರೀತಿಯಲ್ಲಿ ವಿವಾಹಗಳನ್ನು, ಬಾಂಧವ್ಯಗಳನ್ನು ಮುರ್ಕೊಂಡು ಡೈವರ್ಸು, ಕೋರ್ಟು ಕಚೇರಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆಯಾ? ಕೌಟುಂಬಿಕ ವ್ಯವಸ್ಥೆಯಲ್ಲಿ ಪದೇ ಪದೇ ಮನಸ್ತಾಪ, ಕೋಪ, ಭಿನ್ನಾಭಿಪ್ರಾಯಗಳನ್ನು ಎದುರಿಸ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದ್ದೀರಾ? ಹಾಗಿದ್ದರೆ ನೀವು ಸರ್ಪದೋಷಕ್ಕೆ ಒಳಗಾಗಿದ್ದೀರಾ ಅಂತ. ಸರ್ಪದೋಷಕ್ಕೆ ಕಾರಕವಾಗಿರ್ತಕ್ಕಂಥ ರಾಹುಕೇತುಗಳ ಮಧ್ಯದಲ್ಲಿ ಉಳಿದಂಥ 7 ಗ್ರಹಗಳು ಬಂಧಿಸಲ್ಪಟ್ಟು ಆ ರಾಹುಕೇತುಗಳ ಬಂಧನದಿಂದ ಆ ಉಳಿದಂಥ 7 ಗ್ರಹಗಳು ಸಹ ತಮ್ಮ ಸಂಪೂರ್ಣವಾದಂಥ ಫಲವನ್ನು ಕೊಡಲಿಕ್ಕಾಗದೆ ಆ ನವಗ್ರಹಗಳ ಪ್ರಭಾವದಿಂದಾಗಿ, ನವಗ್ರಹಗಳ ಬಂಧನದಿಂದಾಗಿ ಹಲವಾರು ರೀತಿಯಲ್ಲಿ ದೈಹಿಕವಾದಂತಹ, ಮಾನಸಿಕವಾದಂತಹ, ವ್ಯಾವಹಾರಿಕವಾದಂತಹ, ವೈವಾಹಿಕವಾದಂತಹ ಹಲವಾರು ಕ್ಷೇತ್ರಗಳಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದ್ದರೆ ನೀವು ಸರ್ಪದೋಷಕ್ಕೆ ಒಳಗಾಗಿದ್ದೀರಾ ಅಂತ